ಕಳೆದ 15 ದಿನದ ಒಂದು ಸಭೆನೂ ಕೂಡ ನಾನು ಮಾಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸಂಬಂಧಪಟ್ಟಂಥ ನಮ್ಮ MLAಗಳು, BJPಯ MLCಗಳು, ನಾನು ಮತ್ತು ಚಲವಾದಿ ನಾರಾಯಣ ಸ್ವಾಮಿಯವರು ಸಭೆ ಕರೆದು ಅಲ್ಲಿ ಉತ್ತರ ಕರ್ನಾಟಕದ ಯಾವ್ಯಾವ ಸಬ್ಜೆಕ್ಟ್, ನೀರಾವರಿ ಮತ್ತು PWD, ಅಗ್ರಿಕಲ್ಚರ್, RDPR ಈ ಥರದ ಹಲವಾರು ಇಲಾಖೆಗಳನ್ನು ಚರ್ಚೆ ಮಾಡಬೇಕು ಅಂತೇಳಿ ಮಾತಾಡಿದ್ದೀನಿ. ನಮ್ಮೆಲ್ಲ ಶಾಸಕರು ತಯಾರಾಗಿ ಬಂದಿದ್ದಾರೆ. UKP ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅನ್ನೋ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಸರ್ಕಾರ ಅಧಿವೇಶನ 10 ದಿನ ಕರಿತೀನಿ ಅಂತೇಳಿ ಈಗ 9 ದಿನಕ್ಕೆ ರದ್ದು ಮಾಡ್ತಾ ಇದ್ದಾರೆ. ಅದರಲ್ಲಿ 2 ದಿನ ಗೌರವಾನ್ವಿತ ದಿವಂಗತರಾಗಿರುವ SM ಕೃಷ್ಣ ಅವ್ರದ್ದು ಕೂಡ ಅಲ್ಲಿ ಅವರ ಸಂತಾಪ ಕೂಡ ಆಯಿತು. ಸೊ ನಾವು ಎಷ್ಟೇ ಬೇಡಿಕೆ ಇಟ್ಟರೂ ಕೂಡ, ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಅವರೇನು ಅಧಿವೇಶನ ನಡೆಸಬೇಕು, ಫ್ರೂಟ್ಫುಲ್ ಆಗಿರಬೇಕು ಅಧಿವೇಶನ. ಇಲ್ಲಿಂದ ಈ ಅಧಿವೇಶನದಿಂದ ಜನಗಳಿಗೆ ಸಹಾಯ ಆಗಬೇಕು ಅನ್ನೋ ಒಂದು ಕಳಕಳಿ ಇಲ್ಲೇ ಇಲ್ಲ ಅವ್ರ ಹತ್ರ. ಬೇಗ ಅಧಿವೇಶನ ಮುಗಿಸಿ ಬೇಗ ಓಡೋಗಬೇಕು ಅನ್ನೋ ಮೂಡಲ್ಲಿ ಸರ್ಕಾರ ಇದೆ. ಯಾಕೆಂದರೆ ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ. ಅದು CBI ತನಿಖೆಗಳು ನಡೀತಾ ಇದೆ. ಅದನ್ನು ಕೂಡ ಮೂಡ ಹಗರಣದಲ್ಲಿ ಸ್ವತಃ ಮುಖ್ಯಮಂತ್ರಿ ಸಿಕ್ಕಾಕ್ಕೊಂಡಿದ್ದಾರೆ. ಈ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಇಡೀ ರೈತರು ಕಂಗಾಲಾಗಿದ್ದಾರೆ. ಹಿಂದೂಗಳ ಒಂದು ದೇವಸ್ಥಾನಗಳು ಕೂಡ ಕೈತಪ್ಪ ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಮತ್ತು ಈ ಅಬ್ಕಾರಿ ಹಗರಣ 700 ಕೋಟಿ ಅದನ್ನು ಕೂಡ ಚರ್ಚೆಗೆ ಬರಬೇಕು. ಸೊ ಅವ್ರಿಗೆ ಪಲಾಯನ ಮಾಡಿ ಓಡೋಗೋದು ಒಂದು ಬಿಟ್ಟರೆ, ಕಳೆದ ಬಾರಿನೂ ಅಷ್ಟೇ 2 ದಿನ ಅಧಿವೇಶನ ಇಲ್ದಂಗೆ ಓಡೋಗ್ಬಿಟ್ರು ಬೆಂಗಳೂರಲ್ಲಿ ನಡೆದಾಗ. ಈ ಬಾರಿನೂ ಅಷ್ಟೇ ಅವರು ಒಂದಲ್ಲ ವಿಚಾರಗಳನ್ನು ತರುವಂಥದ್ದು, ಅದರಲ್ಲೇ ಕಾಲ ವ್ಯರ್ಥನ ಮಾಡುವಂಥ ಒಂದು ಕುತಂತ್ರವನ್ನು ಕಾಂಗ್ರೆಸ್ ಅವರು ಮಾಡ್ತಾಯಿದ್ದಾರೆ. ನಾವು ಈಗಾಗಲೇ ಇದರ ವಕ್ಫ್ ಬೋರ್ಡ್ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದೀರಿ. ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿ ಮಾಡಿದ್ದೀರಿ. ಅವರು ಉತ್ತರ ಕೊಡಬೇಕಷ್ಟೇ. ಇವತ್ತು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ಹೇಳೋರಿದ್ದೀರಿ. ಅದರ ಜೊತೆಗೆ ವಿಜಯೇಂದ್ರ ಅವರ ಮೇಲೆ ಇಲ್ಲ ಸಲ್ಲದ 150 ಕೋಟಿ ಆಪಾದನೆ ಮಾಡಿದ್ದಾರೆ. ಇಲ್ಲಿ ವಿಜಯೇಂದ್ರ ಅವರು 150 ಕೋಟಿ ಯಾಕೆ ಕೊಡಬೇಕು? ಸಿಕ್ಕಾಕ್ಕೊಂಡಿರೋರು ಎಲ್ಲರೂ ಕಾಂಗ್ರೆಸ್ ಅವರೇ. ಈಗಾಗಲೇ ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಎಲ್ಲ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಯಾರ್ಯಾರು ಕಾಂಗ್ರೆಸ್ ಅವರು ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಬಂದಿದೆ. ಅದರಲ್ಲೇನು ವಿಜಯೇಂದ್ರ ಹೆಸರಿದೆಯಾ? ಏನೂ ಇಲ್ಲ. ಈಗಾಗಲೇ ಮಾಂಪಾಡಿಯವರು ಕೂಡ ಕಾಂಗ್ರೆಸ್ ಅವರು ನನಗೆ ಆಮಿಷ ಒಡ್ಡಿದ್ದು ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಈ ಥರ ಬೇಜವಾಬ್ದಾರಿಯಾಗಿ ಸರ್ಕಾರ ಇಲ್ಲಿ ಅಧಿವೇಶನ ನಡಿಬಾರ್ದು, ಏನಾದರೂ ಒಂದು ತಕರಾರು ಮಾಡಬೇಕು, ಏನಾದರೂ ಒಂದು ವಿಷಯ ತರಬೇಕು, ಅದನ್ನು ಡೈವರ್ಟ್ ಮಾಡಬೇಕು. ಇಡೀ ಸದನವನ್ನು ಡೈವರ್ಟ್ ಮಾಡುವಂಥದ್ದಕ್ಕೆ ಕಾಂಗ್ರೆಸ್ ಅವರು ಹುನ್ನಾರ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಕಾಂಗ್ರೆಸ್ ಬಗೆದಂಥ ದ್ರೋಹ. ಇದರಿಂದ ಜನಸಾಮಾನ್ಯರ ಏನು ವಿಷಯಗಳಿದೆ ಅದು ಚರ್ಚೆಗೆ ಬರದಂಗೆ ಮಾಡ್ತಾ ಇದ್ದಾರೆ.